ಬಣ ಬಡಿದಾಟ, ಕೈಕಲಿ ಹೆಣಗಾಟ, ತಣಿಯದ ಮುನಿಸು, ಹಿಸ್ಟರಿ ರಿಪೀಟ್. ದೋಸ್ತಿ ಬಾಯಿಗೆ ಬಂದು ಬಿತ್ತೆ ಲಾಡು. ಇದೇ ಹೊತ್ತಿನ ವಿಶೇಷ ಸ್ಟಾರ್ ವಾರ್ ಕೋಲಾಹಲ. ನಾನು ನಿಕೇಶ್ ಕೊಠಾರಿ. ದೋಸ್ತಿಗಳ ವಿರುದ್ಧ ಅಚಾನಕ್ ಆಗಿ ಅಖಾಡಕ್ಕಿಳಿದಿರುವಂತಹ ಕೋಲಾರ ಕೈ ಅಭ್ಯರ್ಥಿ ತಮ್ಮ ಪಕ್ಷದ ಹಿರಿಯ ಪ್ರತಿಷ್ಠೆಯಿಂದಲೇ ಧರ್ಮ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಕೋಲಾರ ಎಂಬ ಚಿನ್ನದ ನಾಡಿನಲ್ಲಿ ಜಯಕ್ಕಾಗಿ ಹಂಬಲಿಸ್ತಿರುವಂತಹ ಕೈಗೆ ಮತ್ತದೇ ಬಣ ಬಡಿದಾಟದ ಕಿಚ್ಚು. ಎಲ್ಲಿ ಚುನಾವಣೆಯಲ್ಲಿ ತನ್ನನ್ನೇ ಸುಡುತ್ತೋ ಎಂಬ ಆತಂಕ ಸೃಷ್ಟಿಯಾಗಿದೆ. ಹಾಗಾದ್ರೆ ಟಿಕೆಟ್ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಭಾರೀ ಜಾಣ್ಮೆ ತೋರಿರುವಂತಹ ಕೈ ಕಮಾಂಡ್ ಕೋಲಾರದ ಕೋಲಾಹಲ ಕಂಡು ಈಗ ಹೌಹಾರುವಂತಾಗಿದ್ಯಾಕೆ? ಅಲ್ಲದೆ ಕೈ ಕ್ಯಾಂಡಿಡೇಟ್ ಎದೆ ಬಡಿತ ಮತದಾನದ ದಿನ ಸಮೀಪಿಸುತ್ತಲೇ ಎರ್ರಾಬಿರ್ರಿ ಹೆಚ್ಚಾಗಿದ್ಯಾಕೆ? ತೋರಿಸ್ತೀವಿ ನೋಡಿ. ರಾಜ್ಯದ ಮತ್ತೊಂದು ಕೈ ಭದ್ರಕೋಟೆಯಲ್ಲಿ ಕಂಪನ. ಬಣ ಬಡಿದಾಟವೇ ಎಲ್ಲ, ಒಗ್ಗಟ್ಟಿನ ಸುಳಿವೇ ಇಲ್ಲ. ಮೊದಲ ಹಂತದ ಚುನಾವಣೆಗೆ ರಾಜ್ಯ ಸಿದ್ಧವಾಗ್ತಿರೋ ವೇಳೆಯಲ್ಲೇ ಅದೊಂದು ಕ್ಷೇತ್ರದಲ್ಲಿ ಮಾತ್ರ ಬಣ ಬಡಿದಾಟದ್ದೇ ದೊಡ್ಡ ಸದ್ದು. ಯಾರ ಬಣಕ್ಕೂ ಸೇರದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಬಿಟ್ರೆ ಎಲ್ಲವೂ ಸಲೀಸು ಅಂದ್ಕೊಂಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ಅದೊಂದು ಕ್ಷೇತ್ರದಲ್ಲಿ ಮಾತ್ರ ಈಗ ಕೈ ಹಿಸುಕಿಕೊಳ್ತಿದೆ. ಮಾಜಿ ಕೇಂದ್ರ ಸಚಿವ ಹಾಲಿ ರಾಜ್ಯ ಸಚಿವ ಮುನಿಯಪ್ಪರ ಒಳಮುನಿಸು ಇಡೀ ಕೈಪಾಲಿಗೆ ಕೋಲಾರದಲ್ಲಿ ನುಂಗಲಾರದ ತುತ್ತಾಗಿದೆ. ಹೌದು, ಕೈಪಡೆಗೆ ರಾಜ್ಯದ ಎಲ್ಲ 28 ಕ್ಷೇತ್ರಗಳ ಪೈಕಿ ಕೊನೆವರೆಗೂ ಅತ್ಯಂತ ಕ್ಲಿಷ್ಟ ಎನಿಸಿದ್ದ ಕ್ಷೇತ್ರವೇ ಕೋಲಾರ. ತಮ್ಮ ಭದ್ರಕೋಟೆಯಂತಿದ್ದ ಕೋಲಾರ ಮರುವಶಕ್ಕೆ ಶತಾಯಗತಾಯ ಪ್ರಯತ್ನ ನಡೆಸಿರೋ ಕಾಂಗ್ರೆಸ್ ಅದಕ್ಕೆ ಕೊನೆ ಕ್ಷಣದಲ್ಲಿ ಅದೊಂದು ತಂತ್ರವನ್ನ ಮಾಡಿತ್ತು. KH ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ಯಾರೊಬ್ಬರಿಗೂ ಟಿಕೆಟ್ ನೀಡದೆ ಹೊರಗಿನ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಜಾಣ್ಮೆ ಮೆರೆದಿತ್ತು. ಅಲ್ಲಿಗೆ ಎಲ್ಲವೂ ಸರಿ ಹೋಯ್ತು ಎಂದೇ ಕೈಪಡೆ ಭಾವಿಸಿತ್ತೇನೋ. ಆದರೆ ಮೊದಲ ಹಂತದ ಮತದಾನದ ಲೀಸ್ಟ್ನಲ್ಲಿರೋ ಕೋಲಾರದಲ್ಲಿ ಕೈ ಅಂದುಕೊಂಡಂತೆ ಯಾವುದೂ ನಡೆಯುತ್ತಿಲ್ಲ. ಬದಲಿಗೆ ಮತ್ತದೇ ರಾಗ ಮತ್ತದೇ ಹಾಡು ಎಂಬಂತಾಗಿದೆ. ಕೋಲಾರದಲ್ಲಿ ಹೊಸ ಅಭ್ಯರ್ಥಿ KV ಗೌತಮ್ ಅಕ್ಷರಶಃ ಅನಾಥರಾದಂತಾಗಿದೆ. ಒಂದೆಡೆ ರಮೇಶ್ ಕುಮಾರ್ ಬಣ ಕೈ ಅಭ್ಯರ್ಥಿ ಗೆಲುವಿಗೆ ಶತಾಯಗತಾಯ ಪ್ರಯತ್ನದಲ್ಲಿದ್ದರೆ ಈತ ಮುನಿಯಪ್ಪ ಮಾತ್ರ ತಾನಂದುಕೊಂಡಿದ್ದನ್ನೇ ಮಾಡ್ತಿದ್ದಾರಾ ಎಂಬಂತಾಗಿದೆ. ಪ್ರಚಾರದಿಂದ ಮುನಿಯಪ್ಪ ದೂರ, ಕೈ ಅಭ್ಯರ್ಥಿಗೆ ಹೆಚ್ಚಾಯಿತು ಎದೆಬಡಿತ. ಕೋಲಾರದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಗಳ ನಡುವೆಗೆ ನೇರ ಹಣಾಹಣಿ ಇದೆ. ಆದರೆ ಸದ್ಯದ ಸ್ಥಿತಿ ನೋಡಿದರೆ ಬಣ ಜಗಳದಲ್ಲಿ ಕೈ ಅಭ್ಯರ್ಥಿ ಕಂಗಾಲು ಎಂಬಂತಾಗಿದೆ. ದಶಕಗಳಿಂದ ನಡೆಯುತ್ತಿರುವ ಸ್ಥಳೀಯ ಕಾಂಗ್ರೆಸ್ ನಾಯಕರ ತಿಕ್ಕಾಟ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ರಮೇಶ್ ಕುಮಾರ್ ನೇತೃತ್ವದ ತಂಡ ಕ್ಷೇತ್ರದಲ್ಲಿ ಪ್ರಚಾರದ ಉಸ್ತುವಾರಿ ವಹಿಸಿದ್ದರೆ ಮುನಿಯಪ್ಪ ಬಣದವರು ತಮ್ಮನ್ನ ಕಡೆಗಣಿಸುತ್ತಿದ್ದಾರೆಂಬ ಆರೋಪ ಮಾಡಿ ಪ್ರಚಾರಕ್ಕೆ ಹೆಚ್ಚಿನ ಆಸಕ್ತಿ ತೋರುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಅಳಿಯನಿಗೆ ಟಿಕೆಟ್ ತಪ್ಪಿದ್ದರಿಂದ ಮುನಿಸಿಕೊಂಡಿದ್ದ ಮುನಿಯಪ್ಪ ಕೂಡ ಪ್ರಚಾರದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಇದು ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ಗೆ ಆತಂಕ ತಂದಿಟ್ಟಿದೆ. ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಬಣದ ನಡುವೆ ಸಮನ್ವಯ ಮಾಡಿಕೊಳ್ಳುವುದೇ ಗೌತಮ್ಗೆ ದೊಡ್ಡ ತಲೆನೋವಾಗಿದೆ. ಇದರ ಜೊತೆಗೆ ಗೌತಮ್ ಆಂಧ್ರಪ್ರದೇಶ ಮೂಲದವರು. ಅವರನ್ನು ಬೆಂಗಳೂರಿನಿಂದ ಕರೆತರಲಾಗಿದೆ. ಅವರಿಗೆ ಕ್ಷೇತ್ರದ ಪರಿಚಯವೇ ಇಲ್ಲ ಎಂಬ ರೀತಿಯಲ್ಲಿ NDA ಮೈತ್ರಿಕೂಟದ ಮುಖಂಡರಿಂದ ಪ್ರಚಾರ ನಡೆಯುತ್ತಿದೆ. ಇಂತಹ ವೇಳೆಯಲ್ಲೇ ಮಲ್ಲೇಶ್ ಬಾಬು ಪರ JDS ಮತ್ತು ಬಿಜೆಪಿಯ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಯಡಿಯೂರಪ್ಪ, ಅಶೋಕ್, ದೇವೇಗೌಡ, ವಿಜಯೇಂದ್ರ, ಕುಮಾರಸ್ವಾಮಿ ಸೇರಿ ಹಲವು ಮುಖಂಡರು ಕ್ಷೇತ್ರಕ್ಕೆ ಬಂದು ಬಿರುಸಿನ ಪ್ರಚಾರವನ್ನು ಮಾಡಿ ಹೋಗಿದ್ದಾರೆ. ಆದರೆ ಬಿಜೆಪಿ ಪಕ್ಷದೊಳಗಿನ ಗುಂಪುಗಾರಿಕೆ ಕೂಡ ಮಲ್ಲೇಶ್ ಬಾಬುಗೆ ಇಕ್ಕಟ್ಟು ತಂದಿಟ್ಟಿದೆ. ಪ್ರಚಾರದ ವಿಚಾರಕ್ಕೆ ಬಂದರೆ ಮೋದಿ ಸರ್ಕಾರದ ಜನಪ್ರಿಯತೆಯನ್ನೇ ನೆಚ್ಚಿಕೊಂಡು ಮಲ್ಲೇಶ್ ಬಾಬು ಪ್ರಚಾರ ನಡೆಸುತ್ತಿದ್ದು, ಅದರ ಜೊತೆಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಸೋತ ಅನುಕಂಪದ ಲಾಭವನ್ನು ಪಡೆಯಲು ಯತ್ನಿಸುತ್ತಿದ್ದಾರೆ. ಇನ್ನು ಇತ್ತ ಮುನಿಯಪ್ಪರಿಂದ ಟೆನ್ಷನ್ ಹೆಚ್ಚಿಸಿಕೊಂಡಿರೋ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಕಾಂಗ್ರೆಸ್ ಗ್ಯಾರಂಟಿಯನ್ನ ನೆಚ್ಚಿಕೊಂಡಿದ್ದಾರೆ. ಇನ್ನು ದೋಸ್ತಿ ಅಭ್ಯರ್ಥಿ ಮಲ್ಲೇಶ್ ಬಾಬು, JDS ಮುಖಂಡ ಕೋಲಾರ ತಾಲೂಕಿನ ಕುಂಬಾರಹಳ್ಳಿಯ ಎಂ ಮಲ್ಲೇಶ್ ಬಾಬು, IAS ಅಧಿಕಾರಿ ದಿ ಮುನಿಸ್ವಾಮಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ ಪುತ್ರ
MBA ಪದವೀಧರರಾಗಿರುವ ಅವರು ತಂದೆಯ ಹೆಸರಿನಲ್ಲಿ ಶಾಲೆಯನ್ನು ನಡೆಸುತ್ತಿದ್ದಾರೆ. ಬೋವಿ ಸಮುದಾಯದ ಮಲ್ಲೇಶ್ ಬಾಬು ಅವರು ಬಂಗಾರಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ 2 ಬಾರಿ ಸ್ಪರ್ಧಿಸಿ ಸೋತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಕೇವಲ 4700 ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು. ಈ ಬಾರಿ ಬಿಜೆಪಿಯಲ್ಲಿದ್ದ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಮೈತ್ರಿಯ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ. ಹೀಗಾಗಿ ಮಲ್ಲೇಶ್ ಬಾಬು ಅವರನ್ನು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. KV ಗೌತಮ್ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಚ್ಚರಿಯ ಅಭ್ಯರ್ಥಿ. ಬೆಂಗಳೂರಿನ ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ KV ಗೌತಮ್ ಅವರು ಯುವ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು. ಬೆಂಗಳೂರು ನಗರ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು. ಗೌತಮ್ ಅವರು ಎಂಜಿನಿಯರಿಂಗ್ ಪದವೀಧರರಾಗಿದ್ದು 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗೆ ಒಂದೆಡೆ ದೋಸ್ತಿ ಕ್ಯಾಂಡಿಡೇಟ್ ಮಲ್ಲೇಶ್ ಗೌಡ ವಿರುದ್ಧ KV ಗೌತಮ್ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ. ಯಾಕಂದ್ರೆ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಮಿಸ್ ಆದ ನಂತರ ಇಲ್ಲಿನ ಟಿಕೆಟ್ ಸಿಗೋ ಅಭ್ಯರ್ಥಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ರು. ಆದರೆ ಇತ್ತೀಚಿನ ಸ್ಥಿತಿ ನೋಡಿದರೆ ಇದು ನಿಜಕ್ಕೂ ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ ಎಂಬಂತಾಗಿದೆ. ರಾಹುಲ್ ಕಾರ್ಯಕ್ರಮಕ್ಕೆ ಹಾಜರ್. ಪ್ರಚಾರಕ್ಕೆ ಮಾತ್ರ ಮುನಿಯಪ್ಪ ಚಕ್ಕರ್. ಕೆಲ ದಿನಗಳ ಹಿಂದೆ ಕೋಲಾರದಲ್ಲಿ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಪ್ರಚಾರ ನಡೆಸಿದ್ರು. ರಾಹುಲ್ ಗಾಂಧಿ ಅಖಾಡಕ್ಕಿಳಿದ್ರೆ ಎಲ್ಲವೂ ತಿಳಿಯಾಗುತ್ತೆ, ಪಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತೆ ಎಂದೇ ಎಲ್ಲರೂ ಭಾವಿಸಿದ್ರು. ಅಲ್ಲದೆ ರಾಹುಲ್ ಗಾಂಧಿ ಆಗಮಿಸಿದ್ದ ವೇಳೆ ಪ್ರಚಾರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಎಲ್ಲ ಮುಖಂಡರು ಆ ವೇಳೆ ಹಾಜರಿದ್ದರು. ವೇದಿಕೆಯಲ್ಲಿ ರಾಹುಲ್, ಎಡಬದಿಯಲ್ಲಿ KH ಮುನಿಯಪ್ಪ, ಇದಾದ ನಂತರ CM ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್ ಕುಳಿತು ಕಾರ್ಯಕರ್ತರಿಗೆ ಎಲ್ಲವೂ ಸರಿಯಿದೆ ಎಂಬ ಸಂದೇಶ ರವಾನಿಸೋ ಕೆಲಸ ಮಾಡಿದ್ರು. ಅಲ್ಲದೆ ಮುನಿಯಪ್ಪ ರಾಹುಲ್ ಜೊತೆ ಅತ್ಯಂತ ಆತ್ಮೀಯವಾಗಿ ಕಾಣಿಸಿಕೊಂಡರು. ಆದರೆ ಅದಾದ ನಂತರ ಮಾತ್ರ ಎಲ್ಲವೂ ಮತ್ತದೇ ರಾಗ ಎಂಬಂತಾಗಿದೆ. ಮುನಿಯಪ್ಪ ಕೋಲಾರ ಕೈ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಕಾಣಿಸಿಕೊಂಡಿಲ್ಲ. ಆದರೆ ಇದೇ ವೇಳೆ ಮತ್ತೊಂದು ವಿಚಿತ್ರವೂ ನಡೆದಿದೆ. ಅದೇನೆಂದರೆ ದೇವನಹಳ್ಳಿಯ ಶಾಸಕರಾಗಿರುವ ಮುನಿಯಪ್ಪ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾರಾಮಯ್ಯ ಪರವಾಗಿ ತಮ್ಮ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ಕೋಲಾರದ ಪ್ರಚಾರದ ಕಡೆ ತಲೆನೂ ಹಾಕುತ್ತಿಲ್ಲ. ಇನ್ನು ಕೋಲಾರ ಟಿಕೆಟ್ಗಾಗಿ ಈ ಹಿಂದೆ ತಮ್ಮ ಹಾಗೂ ರಮೇಶ್ ಬಣದ ನಡುವೆ ಕಿತ್ತಾಟ ಆರಂಭವಾಗಿದ್ದಾಗ ಮುನಿಯಪ್ಪ ಅದೊಂದು ಸಂಗತಿ ಸ್ಪಷ್ಟಪಡಿಸಿದ್ರು. ಅದೇನೆಂದರೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಲಿ ತಾವು ಅಭ್ಯರ್ಥಿ ಗೆಲುವಿಗೆ ಸಂಪೂರ್ಣ ಸಹಕಾರ ನೀಡೋದಾಗಿ ಹೇಳಿದ್ರು. ಆದರೆ ಮುನಿಯಪ್ಪ ಮಾತ್ರ ಹೇಳಿದ್ದೊಂದು ಮಾಡಿದ್ದೊಂದು ಎಂಬಂತಾಗಿದೆ. ಇಲ್ಲಿ ಇನ್ನೂ ಒಂದು ವಿಚಾರ ಗಮನಿಸಲೇಬೇಕು. ಅದೇನೆಂದರೆ KH ಮುನಿಯಪ್ಪ ಕೋಲಾರ ಟಿಕೆಟ್ ತಮ್ಮ ಅಳಿಯನಿಗೆ ಸಿಗಬೇಕೆಂದು ಲಾಬಿ ನಡೆಸಿದ ಕಾರಣಕ್ಕೋ ಏನೋ ರಾಜ್ಯದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಹಿರಿಯ ನಾಯಕ ಮುನಿಯಪ್ಪರನ್ನ ಕೈಬಿಡಲಾಗಿತ್ತು. ಈ ಸಂಗತಿ ಕೂಡ ಮುನಿಯಪ್ಪ ಮುನಿಸಿಗೆ ಮತ್ತಷ್ಟು ತುಪ್ಪ ಸುರಿದಿತ್ತು ಎನ್ನಲಾಗಿದೆ. ಅಲ್ಲದೆ ಕೋಲಾರದಲ್ಲಿ ಪ್ರಚಾರದ ವೇಳೆ CM ಆಗಲಿ ಅಥವಾ DCM ಆಗಲಿ ಮುನಿಯಪ್ಪರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಎಂಬ ಮಾತುಗಳು ಇವೆ. ಫೈನಲಿ ಇದೆಲ್ಲವೂ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಪಾಲಿಗೆ ಮತದಾನಕ್ಕೂ ಮುನ್ನವೇ ಅತಿದೊಡ್ಡ ಆತಂಕ ತಂದಿಟ್ಟಿದೆ. ಇನ್ನು ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಮೇಶ್ ಕುಮಾರ್ ಮಾಡಿದ್ದ ಅದೊಂದು ಪದ ಪ್ರಯೋಗ ಸಾಕಷ್ಟು ಸದ್ದು ಮಾಡಿತ್ತು. ಅಲ್ಲದೆ ರಣಕಣದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿತ್ತು. ಇನ್ನು ಕೋಲಾರದ ಬಣ ರಾಜಕೀಯ ಇಂದು ನಿನ್ನೆಯದಲ್ಲ. ಹಾಗಾಗಿ ಇಲ್ಲಿನ ರಾಜಕೀಯ ಮುಖಂಡರನ್ನ ನಂಬಿ ಹೊರಗಿನವರು ಇಲ್ಲಿಂದ ಸ್ಪರ್ಧಿಸುವ ರಿಸ್ಕ್ ತೆಗೆದುಕೊಳ್ಳುವ ಸಾಧ್ಯತೆ ಕಮ್ಮಿ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸುವುದು ಬಹುತೇಕ ಪಕ್ಕ ಎಂದಿತ್ತು. ಆದರೆ ಆ ಸಾಹಸಕ್ಕೆ ಹೋಗದ ಸಿದ್ದರಾಮಯ್ಯ ವರುಣಾದಿಂದ ಸ್ಪರ್ಧಿಸಿದ್ರು. ಮುನಿಯಪ್ಪ ಬಣ ಇಂಥದ್ದೇ ತಟಸ್ಥ ನೀತಿ ಅನುಸರಿಸಿ ಎಲ್ಲಿ ಸಿದ್ದು ಬುಡಕ್ಕೆ ತಂದು ಬಿಡ್ತಾರೋ ಎಂಬ ಆತಂಕ ಖುದ್ದು ಸಿದ್ದರಾಮಯ್ಯ ಅವರಿಗಿತ್ತು. ಆದ್ರೀಗ ಗೌತಮ್ ಅಂಥದ್ದೇ ಭಾರೀ ಆತಂಕದಲ್ಲಿ ಸಿಲುಕುವಂತಾಗಿದೆ. ಮುನಿಯಪ್ಪ ಮುನಿಸು ಕೋಲಾರದಲ್ಲಿ ಕೈ ಅಭ್ಯರ್ಥಿ ಪಾಲಿಗೆ ಹಿನ್ನಡೆಯಾಗಿ ದೋಸ್ತಿ ಅಭ್ಯರ್ಥಿಗೆ ಪ್ಲಸ್ ಆಗುತ್ತಾ? ಜೊತೆಗೆ ಈ ಎಲ್ಲ ಬೆಳವಣಿಗೆಯು 5 ವರ್ಷಗಳ ಹಿಂದಿನ ಅದೊಂದು ಸನ್ನಿವೇಶವನ್ನೇ ಮರು ಸೃಷ್ಟಿ ಮಾಡಿಬಿಡುತ್ತಾ? ಕೋಲಾಹಲ ಕೈ ಮನೆಯಲ್ಲಿ ಮತ್ತಷ್ಟು ಕಂಪನ ಹೆಚ್ಚಿಸಿದೆ.
ಈ ಎಲ್ಲ ಬೆಳವಣಿಗೆ ನೋಡಿದರೆ ಕಳೆದ 2019ರಲ್ಲಿ ಸಂಭವಿಸಿದ ಎಡವಟ್ಟುಗಳೇ ಈ ಬಾರಿಯೂ ಕೂಡ ರಿಪೀಟ್ ಆಗೋ ಸೂಚನೆ ಸಿಕ್ತಿದ್ಯಾ ಎಂಬಂತಾಗಿದೆ. ಅಲ್ಲದೆ ಇದು ಬಿಜೆಪಿ ಜೆಡಿಎಸ್ ಪಾಲಿನ ಹಾದಿಯನ್ನ ಸುಗಮವಾಗಿಸ್ತಿರೋ ಚಿಕ್ಕ ಸುಳಿವನ್ನ ನೀಡ್ತಿದೆ ಎನ್ನಲಾಗ್ತಿದೆ. ಇದೆಲ್ಲದರ ನಡುವೆ ಈ ವೇಳೆ ಕೈ ನಾಯಕ ರಮೇಶ್ ಕುಮಾರ್ ಇತ್ತೀಚೆಗೆ ನೀಡಿದ್ದ ಹೇಳಿಕೆ ಇಡೀ ರಣಕಣದಲ್ಲಿ ಹೊಸ ರೀತಿಯ ಕಿಚ್ಚಿಗೆ ಕಾರಣವಾಗಿತ್ತು. ಕೋಲಾರ ರಣಕಣಕ್ಕೆ ಶನಿ ಎಂಟ್ರಿ. ಪ್ರಧಾನಿ ಮೋದಿ ದೇಶಕ್ಕೆ ಶನಿ ಇದ್ದಂತೆ. ವಿವಾದ ಸೃಷ್ಟಿಸಿದ ರಮೇಶ್ ಹೇಳಿಕೆ. ಸಿದ್ದು ರಾಜ್ಯಕ್ಕೆ ಶನಿ ಎಂದ ಅಶೋಕ್. ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿಲ್ಲಪ್ಪ ನಮ್ಮಪ್ಪ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಬರಗಾಲ, ಈಗ ಈ ಶನಿ ಕಾಲಿಟ್ಟಿದ ಮೇಲೆ ಇವಾಗೂ ಬರಗಾಲ. ಅದು ಇವ್ರಿಗೆ ರೈತರಿಗೆ ಕೊಟ್ಟಂತ ಬರಗಾಲದ ಚೊಂಬು. ಕೋಲಾರ ರಣಕಣದಲ್ಲಿ ಬಣ ರಾಜಕೀಯ ಸುಳಿ ಎಲ್ಲಿ ತಮ್ಮನ್ನೇ ಬಲಿ ಪಡೆಯುತ್ತೋ ಎಂಬ ಆತಂಕ ಮತದಾನದ ದಿನ ಸಮೀಪಿಸಿದಷ್ಟು ಕೈ ಅಭ್ಯರ್ಥಿಯನ್ನ ಕಾಡುತ್ತಲೇ ಇದೆ. ಇಂತಹ ವೇಳೆಯಲ್ಲೇ ಅತ್ತ ಕೈ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅದೊಂದು ಹೇಳಿಕೆ ನೀಡುವ ಮೂಲಕ ರಣಕಣದಲ್ಲಿ ಹೊಸದೊಂದು ರೀತಿಯ ಕಿಚ್ಚನ್ನ ಹೆಚ್ಚಿಸಿ ವಿವಾದಕ್ಕೆ ಕಾರಣವಾಗಿತ್ತು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತಾರೆ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಿಲ್ಲಪ್ಪ ನೀನು. 2019ರಲ್ಲೂ ಇಂಥದ್ದೇ ಸನ್ನಿವೇಶ ಇತಿಹಾಸ ಮತ್ತೆ ರಿಪೀಟ್ ಆಗುತ್ತಾ? ಈ ಬಾರಿ ಟಿಕೆಟ್ ವಿಚಾರದಲ್ಲಿ ಕೋಲಾರದ ಕಾಂಗ್ರೆಸ್ ಕಿಂಗ್ ನಂತಿರೋ ಮುನಿಯಪ್ಪಗೆ ಹಿನ್ನಡೆಯಾಗಿದೆ ನಿಜ. ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದ್ದೆ ಮುನಿಯಪ್ಪ ಕಡುಕೋಪಕ್ಕೆ ಕಾರಣವಾಗಿ ಈಗ ಕೈ ಅಭ್ಯರ್ಥಿ ಗೌತಮ್ ಪ್ರಚಾರದ ಅಖಾಡದಲ್ಲಿ ಹೊರದಾಡುವಂತಾಗಿದೆ. ಆದರೆ ಈ ಎಲ್ಲ ಬೆಳವಣಿಗೆಯೂ ಈ ಹಿಂದಿನ ಅಂದ್ರೆ ಕಳೆದ 2019ರ ಕೋಲಾರ ಲೋಕಸಭಾ ಫಲಿತಾಂಶವನ್ನ ಒಮ್ಮೆ ಮೆಲುಕು ಹಾಕುವಂತೆ ಮಾಡಿದೆ. 2019ರಲ್ಲಿ ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸಚಿವ ರಮೇಶ್ ಕುಮಾರ್ ನಡುವಿನ ಬಣ ತಿಕ್ಕಾಟದಿಂದಾಗಿ ಬಿಜೆಪಿಯ ಎಸ್ ಮುನಿಸ್ವಾಮಿ 2 ಲಕ್ಷ ಮತಗಳ ಅಂತರದಿಂದ ಗೆದ್ದು ಅಚ್ಚರಿಯನ್ನು ಮೂಡಿಸಿದ್ರು. ಎಸ್ ಮುನಿಸ್ವಾಮಿ ಒಟ್ಟು 7,09,165 ಮತಗಳನ್ನು ಗಳಿಸಿದ್ರೆ ಕೆಎಚ್ ಮುನಿಯಪ್ಪ 4,99,144 ಮತಗಳನ್ನು ಗಳಿಸಿ ಭಾರೀ ಸೋಲು ಕಂಡಿದ್ರು. ಅಲ್ಲದೆ ಈ ಹಿಂದಿನ ಮುನಿಯಪ್ಪ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ ಇದರಿಂದ ಒಮ್ಮೆಲೆ ಪಾತಾಳಕ್ಕೆ ಹೋದಂತಾಗಿತ್ತು. ಇನ್ನು ಕೋಲಾರದಲ್ಲಿ ಒಟ್ಟು 17,26,703 ಲಕ್ಷ ಮತದಾರರಿದ್ದಾರೆ. ಇನ್ನು ಸಮುದಾಯವಾರು ನೋಡೋದಾದರೆ ಕೋಲಾರದ ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ ಪರಿಶಿಷ್ಟ ಬಲಗೈ ಸಮುದಾಯದವರು 3,20,000 ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದವರ ಸಂಖ್ಯೆ 95,000 ಅಷ್ಟಿದೆ. ಇನ್ನು ಒಕ್ಕಲಿಗರು 2,95,500 ಗೋವಿ 90,000, ಕೊರಚ ಕೊರಮ ಲಂಬಾಣಿ 16,000, ಪರಿಶಿಷ್ಟ ಪಂಗಡ 1,10,000, ಮುಸ್ಲಿಮರು 2,60,000, ಕ್ರಿಶ್ಚಿಯನ್ನರು 40,000 ಮತ್ತು ಕುರುಬ ಮತದಾರರು 1.20 ಲಕ್ಷದಷ್ಟಿದ್ದಾರೆ. ಇದೆಲ್ಲವೂ ಈ ಬಾರಿ ಕೈಪಾಲಿಗೆ ವರವಾಗಬಹುದು. ಅಲ್ಲದೆ ಕಳೆದ ಬಾರಿ ಮುನಿಯಪ್ಪ ಸೋಲಿನ ಅನುಕಂಪ ಕೈ ಅಭ್ಯರ್ಥಿ ಪರ ಕೆಲಸ ಮಾಡಬಹುದು ಅಂದುಕೊಂಡವರಿಗೆ ಬಣ ಬಡಿದಾಟ ಸಂಕಟ ತಂದಿರಿಸಿದೆ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದರೆ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಕೋಲಾರದಲ್ಲಿ ಈವರೆಗೂ ನಡೆದ 17 ಲೋಕಸಭಾ ಚುನಾವಣೆಗಳ ಪೈಕಿ 15ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇದೆಲ್ಲದರ ನಡುವೆ ಕೋಲಾರದಲ್ಲಿ ಮೈತ್ರಿಕೂಟದ ಎಂ ಮಲ್ಲೇಶ್ ಬಾಬು ಕಣದಲ್ಲಿದ್ದಾರೆ. ಹಾಲಿ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿಗೆ ಮೈತ್ರಿ ಧರ್ಮದಿಂದಾಗಿ ಟಿಕೆಟ್ ಸಿಕ್ಕಿರಲಿಲ್ಲ. ಬೆಂಗಳೂರಿನ ಕಾರ್ಪೊರೇಟರ್ ಆಗಿದ್ದ ನನ್ನನ್ನ ಬಿಜೆಪಿ ಸಂಸದನನ್ನಾಗಿ ಮಾಡಿದೆ. ನನಗೆ ಟಿಕೆಟ್ ಸಿಗದಿದ್ದಕ್ಕೆ ಬೇಸರ ಇಲ್ಲ. ಮಲ್ಲೇಶ್ ಬಾಬು ಪರ ಪ್ರಚಾರ ಮಾಡುತ್ತೇನೆ ಎಂದು ಮುನಿಸ್ವಾಮಿ ಹೇಳಿದ್ದಾರೆ.
ಅಲ್ಲಿಗೆ ಮೈತ್ರಿ ಅಭ್ಯರ್ಥಿಗೆ ಕಣದಲ್ಲಿ ಸಂಪೂರ್ಣ ಸಹಕಾರ ಸಿಕ್ಕಿದ್ರೆ ಇತ್ತ ಕೈ ಅಭ್ಯರ್ಥಿ ಮಾತ್ರ ತಮ್ಮದೇ ನಾಯಕರ ಒಳಜಗಳದಿಂದ ಕಂಗಾಲಾದಂತೆ ಕಂಡುಬರ್ತಿದೆ. ಇನ್ನು ಕೋಲಾರದಲ್ಲಿ ಮುನಿಯಪ್ಪರನ್ನ ಎದುರು ಹಾಕಿಕೊಂಡು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ನೋ ಮಾತಿದೆ. ಈ ಸನ್ನಿವೇಶಕ್ಕೆ ಇಂಬು ನೀಡುವಂತಿದೆ. ಆದ್ರೆ ರಮೇಶ್ ಕುಮಾರ್ ಬಣ ಮಾತ್ರ ಹೇಗಿದ್ರು ಮುನಿಯಪ್ಪ ಆ್ಯಂಡ್ ಟೀಮ್ ಪ್ರಚಾರದ ಕಣದಲ್ಲಿ ಕಾಣಿಸಿಕೊಳ್ತಿದೆ. ಇದನ್ನೇ ಸದಾವಕಾಶ ಅಂದ್ಕೊಂಡು ತಮ್ಮ ಟೀಮ್ ಫುಲ್ ವರ್ಕೌಟ್ ಮಾಡಿ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿದೆ. ಹಾಗಾಗಿದ್ದೇ ಆದ್ರೆ ಅದು ನಿಜವಾಗಿ ಕೋಲಾರ ಭಾಗದಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಿಸಲಿದೆ. ಜೊತೆಗೆ ವಿಧಾನಸಭಾ ಸಮರದಲ್ಲಿ ತಮ್ಮನ್ನ ಸೋಲಿಸಿದ ಮುನಿಯಪ್ಪ ಬಣದ ವಿರುದ್ಧ ಈ ಮೂಲಕ ಒಂದು ರೀತಿಯಲ್ಲಿ ಮೇಲುಗೈ ಸಾಧಿಸಿದಂತಾಗುತ್ತೆ ಎಂಬುದು ರಮೇಶ್ ಕುಮಾರ್ ಬಣದ ಲೆಕ್ಕಾಚಾರ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಟಿಕೆಟ್ ಹಂಚಿಕೆಯಿಂದ ಮತದಾನದವರೆಗೂ ತೀವ್ರ ಕುತೂಹಲ ಕೆರಳಿಸಿದ್ದ ಕೋಲಾರಕ್ಕೆ ಇದೇ 26ರಂದು ಮತದಾನ ನಡೆಯಲಿದೆ. ಆದರೆ ಒಂದು ಕಾಲದ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಬಣ ಬಡಿದಾಟದ ಬಾವುಟ ಎತ್ತರೆತ್ತರಕ್ಕೆ ಹಾರುತ್ತಿರೋದು ಅಭ್ಯರ್ಥಿ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಇನ್ನು ಇದೇ ವಿಚಾರ ದೋಸ್ತಿಗಳಿಗೆ ಗೆಲ್ಲೋ ಸುವರ್ಣಾವಕಾಶ ಎಂಬಂತಾಗಿದ್ದು ಫೈನಲಿ ಅದೇನಾಗಲಿದೆ ಎಂಬ ಕುತೂಹಲವಂತೂ ಇದ್ದೇ ಇದೆ. ಕೋಲಾರದ ಕೈ ಕೋಲಾಹಲಕ್ಕೆ ಹೈಕಮಾಂಡ್ ಮಧ್ಯರಿವೆಯಲ್ಲಿ ವಿಫಲವಾಗಿರುವಂತಹ ಸೂಚನೆಯಂತೂ ಮುನಿಯಪ್ಪ ಮುನಿಸಿನಿಂದ ಜಗಜ್ಜಾಗರಾಯಿತೆ. ಇದು ದೋಸ್ತಿ ಅಭ್ಯರ್ಥಿ ಪಾಲಿಗೆ ನಿಜಕ್ಕೂ ವರವಾಗುತ್ತಾ, ಇಲ್ಲ ಕೋಲಾರ ಬಣ ಬಡಿದಾಟ ನಿಜಕ್ಕೂ ಯಾರಿಗೆ ಲಾಭವಾಗಿ ಮತ್ಯಾರಿಗೆ ಡ್ಯಾಮೇಜ್ ಮಾಡಲಿದೆ ಎಂಬುದಕ್ಕೆ ಜೂನ್ ಮೊದಲ ವಾರದಲ್ಲಿ ಉತ್ತರ ಸಿಗಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.